ಮಾಡಿದ್ದಾಯಿತು. ಮಧುರೈನ ಆಧೀನಂ ಪೀಠವನ್ನ ಉದ್ಧಾರ ಮಾಡಿದ್ದಾಯಿತು. ಈಗ ಕರ್ನಾಟಕದಲ್ಲಿ ಇರತಕ್ಕಂತ ಲಿಂಗಾಯತ ಮಠಕ್ಕೆ ಕಣ್ಣು ಹಾಕಿದ್ದಾನೆ, ಉತ್ತರಾಧಿಕಾರಿ ಆಗ್ತೀನಿ ಅಂತ ಘೋಷಣೆ ಮಾಡಿದ್ದಾನೆ. ಇದಕ್ಕೆ ಪ್ರಬಲವಾದ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಆತ ಮಾತಾಡಿರ್ತಕ್ಕಂಥ ಆಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ನಿಮಗೆ ನಾವೀಗ ಕೇಳಿಸ್ತೀವಿ. ಆತ ಮಹಾಲಿಂಗೇಶ್ವರ ಮಠದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ತನಗೆ ಅಧಿಕೃತ ಆಹ್ವಾನ ಬಂದಿರತಕ್ಕಂಥದ್ದು, ಇದ್ರ ಬಗ್ಗೆ ಮಾತಾಡಿದ್ದಾನೆ. ಸೊ ಬನ್ನಿ ಹಾಗಾದ್ರೆ ಕೇಳೋಣ ನಿತ್ಯಾನಂದನ ಧ್ವನಿಗೆ. Weeks before, one of the oldest Lingayat mutt, 700-year-old mutt, the Swami came and requested me that I should be the Sangheshwara mutt where Bagalkot, Mahalingeshwara mutt. The Swami is more than 80 years old. He came and officially requested formally I should be the successor of this mutt, Bagalkot, 700-year-old. From the time of Basavanna, the mutt is existing. So, Lingayat Sampradaya, we have Basavanna's deity, and few weeks before, one of the oldest Lingayat mutt, 700-year-old mutt, the Swami came and requested me that I should be the Sangheshwara mutt where Bagalkot, Mahalingeshwara mutt. The Swami is more than 80 years old. He came and officially requested formally I should be the successor of this mutt, Bagalkot, 700-year-old. From the time of Basavanna, the mutt is existing. So, Lingayat Sampradaya, we have Basavanna's deity. ಓಕೆ, ನಿತ್ಯಾನಂದನ ಧ್ವನಿಯನ್ನ ಕೇಳಿದ್ರಿ. ಆತ ಏನೋ ಅಧಿಕೃತ ಘೋಷಣೆ ಮಾಡಿಕೊಂಡ, ನಾನೇ ಸಕ್ಸೆಸರ್, ನಾನೇ ಮುಂದಿನ ಪೀಠಾಧಿಪತಿ ಅಂತ. ಆದ್ರೆ ಪ್ರಬಲ ಕೋಮು ಆಗಿರ್ತಕ್ಕಂಥ ವೀರಶೈವ ಸಮುದಾಯದವರು ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರ. ಕೆಲವು ಮುಖಂಡರನ್ನ ನಾವು ಸಂಪರ್ಕ ಮಾಡಿದಾಗ ಖಡಾಖಂಡಿತವಾಗಿ ಇಲ್ಲ ಅಂತಕ್ಕಂಥ ಮಾತು ಕೇಳಿಬಂತು. ಈಗ ವೀರಶೈವ ಮುಖಂಡರಾದಂತಹ ಪ್ರವೀಣ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಕ್ಕಂಥದನ್ನ ಕೇಳೋಣ. ನಮಸ್ಕಾರ ಪ್ರವೀಣ್ ಅವರೇ. ನಮಸ್ಕಾರ. ಪ್ರವೀಣ್, ನಿಮ್ಗೆ ನಿತ್ಯಾನಂದ ಗೊತ್ತಾ? ನಿತ್ಯಾನಂದನ ಬಗ್ಗೆ ಟಿವಿ ಚಾನಲ್ ಆನ್ ಮಾಡಿದಾಗ ಎನಿ ಟೈಮ್ ನಾವು ನೋಡ್ತಾ ಇರ್ತೀವಿ. ಅವನ ಇಶ್ಯೂಸ್ ಎಲ್ಲ ಅದನ್ನು ನಾವು ಬುದ್ಧಿವಂತರಾಗಿ ಎಲ್ಲ ತಿಳ್ಕೊಂಡಿದೀವಿ. ಇದು ಒಂದು ಚಿಕ್ಕ ಹುಡುಗರಿಗೂ ಗೊತ್ತು ಕರ್ನಾಟಕದಲ್ಲಿ. ಇವನು ಇಡೀ ಪ್ರಪಂಚದಲ್ಲಿ ಒಬ್ಬ ಕಲ್ಪೇಟ್ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿದೆ. ಈಗ ಆತ ಕಣ್ಣು ಹಾಕಿರ್ತಕ್ಕಂಥದ್ದು ಪ್ರಬಲ ಕೋಮು ಅಂದ್ರೆ ಪ್ರಮುಖ ವೀರಶೈವ ಮಠವೊಂದಕ್ಕೆ ಕಣ್ಣು ಹಾಕಿದ್ದಾನೆ. ಆತನ ಧ್ವನಿಯನ್ನ ನೀವು ಕೂಡ ಇವಾಗ ಕೇಳಿಸ್ಕೊಂಡ್ರಿ, ನಾನೇ ಮುಂದಿನ ಸಕ್ಸೆಸರ್ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ನಿಲುವು ಏನು? ಇದು ಈ ವೀರಶೈವ ಇದರಲ್ಲಿ ಇವರು 70 ವರ್ಷದ ಬಾಲಕೇಶ್ವರ ಸ್ವಾಮಿಗಳು ಏನ್ ನಿರ್ಧಾರ ಕೈಗೊಂಡಿದ್ದಾರೆ, ಇದು ಖಂಡನೀಯ. ಇದು ಈ ವಯಸ್ಸಲ್ಲಿ ಇವ್ರಿಗೆ ಈ ಪತ್ರಿಕೆಗಳು ನೋಡಿ, ದಿನಪತ್ರಿಕೆಗಳು ನೋಡಿ, ಟಿವಿಲಿ ಬರ್ತಿರೋಂತ ನ್ಯೂಸ್ಗಳು ನೋಡಿ ಇವನು ಚಿಕ್ಕ ಪುಟ್ಟ ತಪ್ಪು ಮಾಡಿಲ್ಲ. ಇವನು ರೇಪ್ ಕೇಸ್ ಅಲ್ಲಿ ಇವನು ಆಲ್ ಓವರ್ ವರ್ಲ್ಡ್ ಅಲ್ಲಿ, ಅಮೆರಿಕದಲ್ಲಿ ಮೊನ್ನೆ ನಿಮ್ ನ್ಯೂಸ್ ಅಲ್ಲೇ ಬಂದಿದೆ, 4,500 ಕೋಟಿ ಇವ್ನ ಠೇವಣಿ ವಾಪಸ್ ಕೊಡ್ಬೇಕು ಅಂತ. ಇಂಥ ಒಬ್ಬ ಕಲ್ಪಿಟ್ಗೆ ಈ ಸ್ವಾಮೀಜಿ ಏನಕ್ಕೆ ನಿರ್ಧಾರ ಕೈಗೊಂಡ್ರೋ ಗೊತ್ತಿಲ್ಲ. ಈಗ ಪ್ರವೀಣ್, ಮಹಾಲಿಂಗೇಶ್ವರ ಶಿವಯೋಗಿ ರಾಜೇಂದ್ರ ಮಹಾರಾಜರು ಇವ್ರಿಗೆ ಆಹ್ವಾನ ಕೊಟ್ಟಿದಾರ, ಬಿಟ್ಟಿದಾರ, ಉತ್ತರಾಧಿಕಾರಿ ಆಗ್ತಾರ, ಇದು ಸೆಕೆಂಡ್ರಿ. ಹೌದು. ಒಂದು ಫೋಟೋ ನಾವು ನೋಡ್ತಾ ಇದೀವಿ. ಇವರು ಬಿಡದಿ ಆಶ್ರಮಕ್ಕೆ ಮಹಾರಾಜರು ಭೇಟಿ ಕೊಟ್ಟು ಆತನಿಗೆ ಶಾಲ್ ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಫೋಟೋ. ಹೌದು. ಮೂಲ ಪ್ರಶ್ನೆ, ಇಷ್ಟಕ್ಕಾದ್ರೂ ನಿತ್ಯಾನಂದ ಅರ್ಹನ ಅಲ್ವಾ ಅಂತ. ಇವನು ಯಾವುದೇ ಕಾರಣಕ್ಕೂ ಇವರು ಕೇಸ್ ಪೂರ್ತಿ ಇವನ್ನೆಲ್ಲ ಮುಗಿದಿ ಇವ್ರು ನಿರಪರಾಧಿ ಅಂತ ಘೋಷಣೆ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇಂತ ಯಾವುದೇ ಇದನ್ನ ಇವನು ಪಬ್ಲಿಕ್ ಮೀಟಿಂಗ್ ಮಾಡಕ್ಕೂ ಅವ್ರೇನೇ ಅಲ್ಲ. ಇವರು ನೀವು ಖಂಡನೆ ಮಾಡ್ತಾ ಇರ್ತಕ್ಕಂಥದ್ದು ಯಾರ ನಿರ್ಧಾರನ? ಅಂದ್ರೆ ಮಹಾರಾಜರ ನಿರ್ಧಾರನ ಖಂಡನೆ ಮಾಡ್ತಾ ಇದ್ದೀರಾ ಅಥವಾ ನಿತ್ಯಾನಂದನ ನಿರ್ಧಾರನ ಖಂಡನೆ ಮಾಡ್ತೀರಾ? ನಮ್ಮ ಮೊದಲನೇದಾಗಿ ನಾವು ಮಹಾರಾಜಿ ಶಿವಸ್ವಾಮಿಗಳಿಗೂ ನಾವು ಖಂಡನೆ ಮಾಡ್ತೀವಿ. ಈ ವಿಷಯವಾಗಿ ನಮ್ಮ ಕರ್ನಾಟಕ ಮಹಾಜನತೆಗೆ ಹೇಳೋದೇನು ವಿಷಯ ಅಂತ ಹೇಳಿದ್ರೆ, ಬರೀ ಲಿಂಗಾಯತರ ಇದು ವೀರಶೈವ ಮಹಾಸಭಾ ಮಾತ್ರ ಅಲ್ಲ, ಎಲ್ಲಾ ಜಾತಿ ಮಠಾಧಿಪತಿಗಳನ್ನು ಎಲ್ಲಾರು ಈ ಕರ್ನಾಟಕದಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡಕ್ ಬಿಡಬಾರ್ದು. ಇದೇನಾದ್ರೂ ಅಧಿಕೃತವಾಗಿ ಮುಂದುವರೆದ್ರೆ ನಿಮ್ಮ ಮುಂದಿನ ಹೋರಾಟ ಏನು? ಇದ್ರ ಬಗ್ಗೆ ನಾವು ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಎಲ್ಲಾರು ಅಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದಾರೆ. ಆ ನಿರ್ಧಾರ ಅವ್ರು ಏನ್ ಕೈಗೊಳ್ತಾರೋ, ಮುಖ್ಯಮಂತ್ರಿಗಳು ಇದು ಗಮನಕ್ಕೆ ತಗೊಂಡು ಏನ್ ನಿರ್ಧಾರ ತಗೊಂತಾರೋ ಆದ್ರಿಂದ ನಾವಿರ್ತೀವಿ ನಾವು. ಓಕೆ ಪ್ರವೀಣ್, ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ವೀರಶೈವ ಮುಖಂಡರೆಲ್ಲ ಇದನ್ನ ಖಡಾಖಂಡಿತವಾಗಿ ನಾವು ಖಂಡಿಸ್ತೀವಿ, ಮಹಾಸಭಾದ ವತಿಯಿಂದ ನಾವು ಇದನ್ನ ವಿರೋಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇನ್ನೂ ಕೆಲವರನ್ನ ಮಾತಾಡ್ಸೋಣ. ಇದ್ರ ಜೊತೆಗೆ ಮತ್ತಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಮ್ಮ ಹತ್ರ ಇದೆ, ಅದೇನು ಅಂತ ತೋರಿಸ್ತೀವಿ. ಒಂದು ಪುಟ್ಟ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮುತ್ತೂಟ್ ಫಿನ್ಕಾರ್ಪ್. ಜೀವನದಲ್ಲಿ